ಯಾಕೋ ಅಧಿರಾಜ್ನ ನೋಡಿದಾಗಲಿಂದ ಅವಳ ಮನಸ್ಸು ಟೆನ್ಷನ್ ಆಗಿದೆ. ನಾನು ಜಸ್ಟ್ ಇಲ್ಲಿಗೆ ಲಂಚ್ ಮಾಡೋದಕ್ಕೆ ಬಂದೆ, ಆದರೆ ವಿಕ್ಕಿಯೊಂದಿಗೆ ನಾನು ಮಾತಾಡ್ತಾ ಇವ್ರಿಗೆ ಇಷ್ಟ ಇರೋಲ್ಲ. ಇವರ ಆಲೋಚನೆಗಳಲ್ಲಿ ನಾನು ಏನಾದರೂ ತಪ್ಪು ಮಾಡ್ತಿದ್ದೀನಿ ಅಂತ ಊಹಿಸ್ಕೊಳ್ತಾರೋ ಏನೋ ಅಂತ ತನಗೆ ತಾನೇ ಓವರಾಗಿ ಆಲೋಚಿಸ್ತಾ ಟೆನ್ಷನ್ ಆಗಿ ಉಗುರು ಕಚ್ಕೊಳ್ತಿರ್ತಾಳೆ ಆರಾಧ್ಯ. ಪಾಪ ಅಷ್ಟೊಂದು ಕಚ್ಬೇಡ, ಬೆರಳನ್ನು ಕೂಡ ತಿಂದುಬಿಡ್ತೀಯಾ ಅಂತ ಅಧಿರಾಜ್ ತನ್ನ ಪಕ್ಕದಲ್ಲಿ ಕೂರೋದ್ರಿಂದ ಆಲೋಚನೆಗಳಿಂದ ಹೊರಬಂದು ಆರಾಧ್ಯ ತನ್ನ ಕಡೆ ನೇರವಾಗಿ ನೋಡ್ತಿರೋ ಅವನ ಊಟವನ್ನು ತಡ್ಕೊಳ್ಳಲಾಗದೆ ದಿಕ್ಕುಗಳನ್ನ ನೋಡೋದಕ್ಕೆ ಶುರು ಮಾಡಿದ್ಲು. ಇಲ್ಲಿವರೆಗೆ ನಾನ್ ಸ್ಟಾಪ್ ಆಗಿ ಮಾತಾಡ್ಕೊಳ್ತಿದ್ರಲ್ಲ, ಸಡನ್ನಾಗಿ ಸೈಲೆಂಟ್ ಆಗಿಬಿಟ್ರು ಯಾಕೋ ಅಂತ ಪ್ರಶ್ನಿಸ್ತಾ ಅವನ ಕಡೆ ಮುಜುಗರದಿಂದ ನೋಡ್ತಾ ಜಸ್ಟ್ ಕ್ಯಾಶುವಲ್ ಟಾಕಣ ಅಷ್ಟೇ, ಆದರೆ ನೀವಿಬ್ಬರು ಒಟ್ಟಿಗೆ ಬಂದಿದ್ದೀರಾ ಯಾಕೆ ಅಂತ ತೀಕ್ಷ್ಣವಾಗಿ ನೋಡ್ತಿರೋ ಅಧಿರಾಜ್ ನೋಟಕ್ಕೆ ವಿಕ್ರಮ್ ಜಸ್ಟ್ ಲಂಚ್ ಮಾಡೋದಕ್ಕೆ ಬಂದವು, ದಯವಿಟ್ಟು ನೀನು ಅಪಾರ್ಥ ಮಾಡ್ಕೊಳ್ಬೇಡ. ವರ್ಕ್ ಮೇಲೆ ಅತ್ತ ಹೋಗ್ತಿದ್ರೆ ಆರಾಧ್ಯ ಆಫೀಸ್ ಹೊರಗೆ ನಿಂತಿದ್ರು, ಅವಳು ಕೂಡ ರೆಸ್ಟೋರೆಂಟ್ಗೆ ಹೋಗ್ತಿದ್ದಾರೆ ಅಂತ ತಿಳಿದು ನನ್ನ ಜೊತೆ ಕರ್ಕೊಂಡು ಬಂದೆ ಅಂತ ಮುಖಕ್ಕೆ ಹರಿದ ಬೆವರನ್ನು ಒರೆಸ್ಕೊಳ್ತಾ ಹೇಳ್ದ ವಿಕ್ರಮ್. ಇವನೇ ತಾನೇ ನನ್ನನ್ನು ಇನ್ವೈಟ್ ಮಾಡಿದ್ದು, ಮತ್ತು ಅಧಿರಾಜ್ ಅವ್ರಿಗೆ ಅಂದರೆ ಹೀಗೆ ಹೇಳ್ತಿದ್ದಾನಲ್ಲ ಅಂತ ಅವನ ಕಡೆ ನೋಡಿದ್ಲು. ಅವಳು ಮುಖದಲ್ಲಿ ಕಾಣಿಸಿದ ಎಕ್ಸ್ಪ್ರೆಷನ್ಸ್ಗೆ ಒಳಗೊಳಗೆ ನಗ್ತಾ, ಹೆಸರು ಹಿಡಿದು ಕರಿತಿದ್ಯಾ ಯಾಕೆ, ಅವಳು ನಿನಗೆ ಅದಕ್ಕೆ ಆಗ್ತಾಳೆ, ಇನ್ನು ಮುಂದೆ ಹಾಗೆ ಕರಿಬೇಕು ಅಂತ ವಾರ್ನಿಂಗ್ ಟೋನಲ್ಲಿ ಅಂದ. ಅದೇ ಈ ಸಮಯದಲ್ಲಿ ಅಣ್ಣನ ಕಣ್ಣುಗಳಲ್ಲಿ ನೋಡಿದ ವಿಕ್ರಮ್ಗೆ ಬೆನ್ನಿನಲ್ಲಿ ನಡುಕ ಹೊಡ್ತು. ಫಾಸ್ಟಾಗಿ ಪಾಕೆಟಿಂದ ಫೋನ್ ಹೊರಗೆ ತೆಗೆದು ಮಾತಾಡ್ತಿರುವಂತೆ ಆ್ಯಕ್ಟ್ ಮಾಡಿ, ಸಾರಿ ಗೈಸ್ ನನಗೆ ಎಮರ್ಜೆನ್ಸಿ ವರ್ಕ್ ಬಂದಿದೆ, ನೀವಿಬ್ಬರು ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಅವನ ಹಿಂದೆ ಯಾವುದೋ ಹುಲಿ ಬಿದ್ದು ಅಟ್ಟಾಡಿಸ್ತಿರುವಂತೆ ಗಡಿಬಿಡಿಯಿಂದ ನಿಂದು ಪಾರಾಗಿ ಓಡ್ದಂತ ಹೊರಟೋದ. ಅವನು ಹಾಗೆ ಹೊಟ್ಟೋಗೋದ್ರಿಂದ ಅಧಿರಾಜ್ ಕಡೆ ಕೋಪದಿಂದ, ನಿಜಕ್ಕೂ ಇದೆಲ್ಲ ನೀನು ಬೇಕಂತಾನೆ ಮಾಡ್ತಿದ್ಯಾ ಅಲ್ವಾ ಅಂತ ಕೋಪದಿಂದ ಕೇಳಿದ್ಲು ಆರಾಧ್ಯ. ಅಷ್ಟೊಂದು ಅಗತ್ಯ ನನಗೇನಿದೆ, ನಿಜಕ್ಕೂ ಅವ್ನು ಕಾಲಲ್ಲಿ ಮಾತಾಡಿದ್ದೇನ ನಿನ್ನ ಕಣ್ಣುಗಳಿಂದ ನೀನೇ ನೋಡಿದ್ಯಾ, ಮತ್ತು ಕಣ್ಣಿಲ್ದ ಕಾಗೆ ಥರ ನನ್ನ ಮೇಲೆ ಯಾಕೆ ಬಾಯಿ ಹಾಕಿ ಬಿದ್ದುಬಿಡ್ತಿ, ಅಷ್ಟೊಂದು ಸೀರಿಯಸ್ ಆಗ್ತಿದ್ಯಾ, ಆದರೂ ನಿಜಕ್ಕೂ ಅವರು ಹೊರಟೋದ್ರೆ ನಿನ್ಗೆ ಯಾಕೆ ಅಷ್ಟೊಂದು ಬೇಸರ ಅಂತ ನೇರವಾಗಿ ನೋಡ್ದ. ಏನು ನಾನು ಕಾಗೆನಾ ಅಂತ ಆರಾಧ್ಯ ಕಣ್ಣುಗಳನ್ನ ಒಮ್ಮೆಲೆ ಮುಂದಕ್ಕೆ ಚಾಚಿಕೊಂಡ್ಳು. ಆ ಚಿಕ್ಕ ಮೂತಿಯನ್ನು ಕಷ್ಟಪಟ್ಟು ಮುದುಡ್ಕೊಂಡ್ಳು. ಅದೆಲ್ಲ ಆಮೇಲೆ ಫಸ್ಟ್ ನಿಜಕ್ಕೂ ಇಲ್ಲಿಗೆ ಯಾಕೆ ಬಂದಿದ್ಯಾ, ವಿಷಯ ಹೇಳು ಅಂತ ಕೋಪದಿಂದ ನೋಡ್ತಿದ್ದ. ಅವಳ ಮೇಲೆ ಗಟ್ಟಿಯಾಗಿ ಮುತ್ತಿಟ್ಟು ಅಲ್ಲಿಂದ ಹೊರಗೆ ಕರ್ಕೊಂಡು ಬಂದ ಅಧಿರಾಜ್. ಹಾಂ ಅಂತ ದೊಡ್ಡದಾಗಿ ಅಂತ ಕಣ್ಣುಗಳನ್ನ ಆಶ್ಚರ್ಯದಿಂದ ಬುಗುರಿಯಂತೆ ತಿರುಗಿಸಿ ಸುತ್ತಲೂ ನೋಡ್ತಾ ಕೆನ್ನೆ ಮೇಲೆ ಕೈ ಇಟ್ಟು ಒರೆಸ್ಕೊಳ್ತಾ ಸಣ್ಣ ಮಗುವಿನಂತೆ, ನೀನೇನು ಮಾಡಿದ್ವಿ ನಿನಗಾದ್ರೂ ಅರ್ಥ ಆಗ್ತಿದೆಯಾ, ರೆಸ್ಟೋರೆಂಟ್ನಲ್ಲಿ ಎಲ್ಲರೂ ನೋಡ್ತಿರುವಾಗ ಅಯ್ಯೋವ್ವ ಯಾರಾದರೂ ಹೀಗೆ ಮಾಡ್ತಾರಾ, 4 ಜನ ನನ್ನ ಬಗ್ಗೆ ಏನು ಅಂದ್ಕೊಳ್ತಾರೆ, ನಿನಗೆ ನಾಚಿಕೆ ಆಗಲ್ವಾ ಅಂತ ಹೇಳ್ತಿದ್ಲು. ಓಹೋ ನಿನಗೆ ಅದಾ ಪ್ರಾಬ್ಲಮ್, ಹಾಗಾದರೆ ಯಾರು ನೋಡಿದ್ರೆ ನಿನಗೆ ಓಕೆನಾ ಅಂತ ಕಣ್ಣು ಸನ್ನೆ ಮಾಡ್ತಾ ಹಸ್ಕಿ ವಾಯ್ಸ್ನೊಂದಿಗೆ ಅವಳನ್ನ ಇಂಟೆನ್ಸ್ ಆಗಿ ನೋಡ್ತಾ ಹೇಳ್ದ. ನೋ ಅಮ್ಮೋ ನನ್ನ ಉದ್ದೇಶ ಅದಲ್ಲ, ಹಾಗೆ ಮಾಡಿದ್ರೆ ನಮ್ಮಿಬ್ಬರದ್ದು ನ್ಯೂಸ್ನಲ್ಲಿ ಹೆಡ್ಲೈನ್ಸ್ ಆಗುತ್ತೆ ಅಂತ ಇದೇ ಮೇಲೆ ಕೈ ಇಟ್ಕೊಂಡು ಕಂಗಾಲಾಗಂತಿರೋ ಆರಾಧ್ಯ ಮಾತುಗಳನ್ನ ಲೆಕ್ಕಿಸ್ಕೊಳ್ದೆ ಅವಳನ್ನ ಕಾರ್ನಲ್ಲಿ ಕೂರಿಸ್ತಾ, ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಿ, ನಂಗೆ ನಿಮ್ಮ ಜೊತೆ ಬರೋದು ಇಷ್ಟ ಇಲ್ಲ, ಕಾರ್ ನಿಲ್ಲಿಸಿ ಅಂತ ಕಿರ್ಚಿದ ಅವಳ ಕಡೆ ಕೋಪದಿಂದ ನೋಡ್ತಾ, ವಿಕ್ರಮ್ ಜೊತೆಗಾದ್ರೂ ಹೋಗ್ತೀಯಾ ಅಂತ ಹೊಡೆದಂತ ಕೇಳ್ದ. ನಿಜಕ್ಕೂ ನಾನು ಯಾರೊಂದಿಗೆ ಹೋದರೆ ನಿನಗೆ ಯಾಕೆ ಅಂತ ಪೊಗರಿನಿಂದ ಕೇಳಿದ ಆರಾಧ್ಯಾಳ ಕೆನ್ನೆಗಳನ್ನ ಹಿಡಿದು ಗಟ್ಟಿ ಆಗುತ್ತಾ, ಅವನ್ನ ಮೀಟ್ ಆಗಬಾರ್ದು ಅಂತ ನಿನಗೆ ಮುಂಚೆ ಹೇಳಿದ್ದೆ, ಅದನ್ನು ಲೆಕ್ಕಿಸ್ದೆ ಪಾಲಿಸ್ತಿಲ್ಲ ಅಂದರೆ ನಾನೇನು ಮಾಡಬೇಕು ಅಂತ ಕೋಪದಿಂದ ಅಂತ ಅವಳ ಕಣ್ಣುಗಳಲ್ಲಿ ನೇರವಾಗಿ ನೋಡ್ದ. ಅವ್ನು ಗಟ್ಟಿಯಾಗಿ ಒತ್ತಿ ಹಿಡಿದಿರೋ ಕೆನ್ನೆಗಳು ನೋವಾಗ್ತಿದ್ರು ಲೆಕ್ಕಿಸ್ದೆ ಅವನು ಇನ್ನೂ ಕೆರಳಿಸ್ದ. ಓಹೋ ನಿಮ್ಮ ಫ್ಯಾಮಿಲಿನ ಸೇವ್ ಮಾಡಿದವರೊಂದಿಗೆ ಹೀಗೆ ಬಿಹೇವ್ ಮಾಡ್ತಾರಾ, ಇದೇನಾ ಕೃತಜ್ಞತೆ ತೋರಿಸೋದು ಅಂದರೆ ಅಂದ್ಲು ವ್ಯಂಗ್ಯವಾಗಿ. ಆ ಮಾತಿಗೊಮ್ಮೆಲೆ ಆರಾಧ್ಯಾಗಿ ದೂರ ಸರಿತಾ, ಇದಕ್ಕೆ ಹೇಗೆ ಪರಿಹಾರ ಪಾವತಿಸ್ಬೇಕಂತ ನಾನು ಆಲೋಚಿಸ್ತಿದ್ದೀನಿ ಅಂತ ಒತ್ತು ಹೇಳ್ದ. ಅವನ ರಿಯಾಕ್ಷನ್ಗೆ ಆಶ್ಚರ್ಯಪಟ್ಟು ಆರಾಧ್ಯ ಸ್ವಲ್ಪ ಧೈರ್ಯ ತಂದುಕೊಳ್ತಾ, ನೀನು ಯಾಕೆ ಯಾವಾಗ ನೋಡಿದ್ರೂ ರೂಢಾಗೇ ಇರ್ತೀಯಾ, ನೀನೊಂದಿಗೆ ನನ್ನ ಪರಿಚಯ ಮಹಾ ಅಂದರೆ ನಮ್ಮ ಮದುವೆ ನಂತರದಿಂದಲೇ ತಾನೇ, ಆದರೆ ವಿಕ್ರಮ್ನೊಂದಿಗೆ ನನಗೆ ಅದಕ್ಕಿಂತ ಮುಂಚೆ ಪರಿಚಯ ಇತ್ತು, ನಮ್ಮಿಬ್ಬರದು ಒಳ್ಳೆ ಫ್ರೆಂಡ್ಸ್ ಕೂಡ, ಬೇಕಾದಾಗ ಕಾಲ್ ಮಾಡಿ ಮಾತಾಡೋದು, ಇಷ್ಟ ಆದಾಗ ಮೀಟ್ ಆಗೋದು, ಫ್ರೆಂಡ್ಸ್ ಆದಾಗ ನಾರ್ಮಲ್ ತಾನೇ, ಅದಕ್ಕೆ ನೀವು ಹೀಗೆ ಸೀನ್ ಕ್ರಿಯೇಟ್ ಯಾಕೆ ಮಾಡ್ತೀರಿ, ಚೆನ್ನಾಗಿಲ್ಲ ಅಧಿರಾಜ್ ಅವರೇ, ತಾಳಿ ಕಟ್ಟಿದ ತಕ್ಷಣ ನನ್ನ ರಿಸ್ಟ್ರಿಕ್ಟ್ ಮಾಡೋ ಹಕ್ಕು ನಿಜಕ್ಕೂ ನಿಮ್ಗೆ ಯಾರು ಕೊಟ್ಟರು. ಅವಳ ಮಾತುಗಳಿಗೆ ಅಧಿರಾಜ್ ತುಂಬ ಡೀಪಾಗಿ ಹರ್ಟ್ ಆದ, ಆದರೆ ಎಂಥ ಆನ್ಸರ್ ಹೇಳಬೇಕು ಅಂತ ಅಂದ್ಕೊಳ್ಳಿಲ್ಲ. ಬೇರೆ ರೆಸ್ಟೋರೆಂಟ್ನಲ್ಲಿ ಲಂಚ್ ಮಾಡಿದ ನಂತರ ಆರಾಧ್ಯಳನ್ನ ಕಂಪ್ನಿ ಹತ್ರ ಡ್ರಾಪ್ ಮಾಡಿ ಹೊರಟೋದ. ಫಾಸ್ಟಾಗಿ ಹೋಗ್ತಿರೋ ಕಾರ್ ಕಡೆ ಒಂದು ಕ್ಷಣ ನೋಡ್ತಾ ಏನೂ ಮಾಡಲಾಗುತ್ತನ್ನ ನಿಸ್ಸಹಾಯಕತೆಗೆ ತನ್ನಂತಾನೇ ಬೈದ್ಕೊಳ್ತಾ ಸೈಲೆಂಟಾಗಿ ಕ್ಯಾಬಿನಿಗೆ ಬಂದು ಅವಳ ಹತ್ರ ಓಡೋಡಿ ಬಂದ್ಲು ಕಾವ್ಯ. ಓಹೋ ರಾಣಿಯವ್ರು ಹೀಗೆ ಬಂದಿದ್ರಾ ಯಾಕೋ ಅಂತ ವ್ಯಂಗ್ಯವಾಗಿ ಕೇಳಿದ್ಲು. ಅವಳ ವ್ಯಂಗ್ಯವನ್ನು ಸ್ವಲ್ಪವೂ ಲೆಕ್ಕಿಸ್ಕೊಳ್ದೆ, ನಾನು ನಿನಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ ನೆಲದ ಮೇಲೆ ನಿಲ್ಲದೆ ಹೇಳ್ತಿದ್ಲು. ಏಯ್ ಏನೇ ನಿನ್ನ ನಾಚಿಕೆ ಸುಟ್ಟು ಹೋಗಲಿ, ನಿಲ್ಲಿಸೆ, ನೋಡಲಾಗ ಸಾಯ್ತಿದ್ದೀನಿ, ನನ್ನ ಜೀವನದ ಮೇಲೆ ನನಗೆ ವಿರಕ್ತಿ ಬರ್ತಿದೆ ನೋಡ್ತಿದ್ರೆ ಅಂದ್ಲು. ನಾನು ನಿಲ್ಲಿಸ್ಬೇಕಂದ್ರೆ ನನ್ನ ಕಂಡೀಷನ್ಗೆ ಒಪ್ಕೊಳ್ಬೇಕು ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ಲು. ನಾನು ಒಪ್ಪಲ್ಲ, ಯಾವುದೋ ಒಂದು ಕೆಲಸಕ್ಕೆ ಬಾರ್ದು ಕಂಡೀಷನ್ ಇಟ್ಟರೆ ನಾನು ಅದನ್ನು ಹೇಗೆ ಒಪ್ಕೊಂಡ್ಬಿಡ್ತೀನಿ, ಹಾಗಾದರೆ ನೀನು ಒಪ್ಕೊಳ್ಳೋವರೆಗೂ ನಾನು ನಿನ್ನ ಜೊತೆ ಹೀಗೆ ಮಾಡ್ತೀನಿ ಅಂತ ಹಂತವಾಗಿ ಹೇಳಿದ ಕಾವ್ಯಾಳ ಕಡೆ ಗೊಂದಲದಿಂದ ನೋಡಿದ ಆರಾಧ್ಯಾಗೆ ತನ್ನ ಇಮ್ಯಾಜಿನೇಷನಲ್ಲಿ ಸಿನಿಮಾ ಹಾಡು ನೆನಪಾಗಿದ್ದರಿಂದ ಭಯದಿಂದ ತಲೆ ಕೊಡವಿ ಒಂದು ಕ್ಷಣ ದಬಾಯಿಸ್ಕೊಂಡು ತನ್ನ ಬೆನ್ನಿನ ಮೇಲೆ ಚುಚ್ಕೊಳ್ತಾ, ಅಬ್ಬಾ ದೇವರೇ
ನಿನಗೆ ದಂಡ ನಮಸ್ಕಾರ ಅಮ್ಮ ತಾಯಿ, ನಾಚಿಕೆ ಪಡೋದು ನಿಲ್ಸೆ, ನೋಡೋ ನಮ್ಮಿಬ್ಬರನ್ನ ಬೇರೆ ಅಂದ್ಕೊಂಡು ಬಿಡ್ತಾರೆ ಅಂತ ದೀನವಾಗಿ ರಿಕ್ವೆಸ್ಟ್ ಮಾಡಿದ್ಲು. ಸರಿ ಹಾಗಾದರೆ ನಾನು ಏನು ಹೇಳಿದ್ರೆ ಅದು ಮಾಡ್ತೀನಿ ಅಂತ ಒಪ್ಕೋ ಅಂತ ಇಕ್ಕಟ್ಟಿನಲ್ಲಿ ಸಿಲುಕ್ಸಿದ್ಲು. ಮಾಡದೆ ಸಾಯ್ತೀನ ಹೇಳು. ಮತ್ತೇನೋ ನಾಳೆ ನಾನು ಎಲ್ಲಿಗೆ ಬರೋದು ಕೇಳಿದ್ರೆ ಅಲ್ಲಿಗೆ ಬರಬೇಕು, ಬರ್ತೀನಿ ಅಂತ ಪ್ರಾಮಿಸ್ ಮಾಡು ಅಂತ ಅವಳ ಮುಂದೆ ಕೈ ಚಾಚಿದ್ಲು. ಆ ಕೈಯನ್ನು ನೋಡ್ತಾ, ಏನು ಮೇಡಮ್ ನಿಮಗೆ ನನ್ನ ಮೇಲೆ ನಂಬಿಕೆನೇ ಇಲ್ವಾ ಅಂತ ಡೌಟಾಗಿ ಕೇಳಿದ್ಲು ಆರಾಧ್ಯ. ಈ ವಿಷಯದಲ್ಲಿ ನಿಜಕ್ಕೂ ನಂಬಿಕೆ ಇಲ್ಲ, ಕೊಡ್ತೀಯಾ ಇಲ್ವಾ ಪ್ರಾಮಿಸ್ ಅಂದ್ಲು. ಸರಿ ಪ್ರಾಮಿಸ್, ನೀನು ಎಕ್ಸ್ಪ್ರೆಷನ್ ಬದಲಾಯಿಸು, ನೋಡಲಾಗದೆ ಸಾಯ್ತಿದ್ದೀನಿ ಅಂತ ಮುಖ ಗಂಟು ಹಾಕೊಂಡು ಹೇಳಿದ್ಲು. ಆ ಮಾತಿಗೆ ತಕ್ಷಣ ನಾರ್ಮಲ್ ಆಗ್ತಾ, ನಾಳೆ ನಮ್ಮಿಬ್ಬರನ್ನು ಶ್ರೀಲೀಲಾ ಶೂಟಿಂಗ್ ನೋಡೋದಕ್ಕೆ ಇನ್ವೈಟ್ ಮಾಡಿದ್ದಾಳೆ, ಬರ್ತೀನಿ ಅಂತ ಹೇಳಿದ್ದೀನಿ ಅಂತ ಹೊಳೆಯೋ ಕಣ್ಣುಗಳೊಂದಿಗೆ ಹ್ಯಾಪಿಯಾಗಿ ಗಾಳಿಯಲ್ಲಿ ತೇಲಿ ಹೋಗ್ತಾ ಹೇಳಿದ್ಲು. ಏಯ್, ಇಂಥ ದಿಕ್ಸೂಚಿ ಇಲ್ಲದೆ ಕೆಲಸಗಳು ನನಗೆ ಇಷ್ಟ ಇರೋಣ ಅಂತ ತಿಳಿದು ಇಷ್ಟೊಂದು ಡ್ರಾಮಾ ಅಪ್ಲೈ ಮಾಡಿದೆ ಅಲ್ವಾ, ಇವತ್ತು ನೀನು ನನ್ನ ಕೈಯಲ್ಲಿ ಮುಗ್ದು ಹೋದೆ ಅಂತ ಕೋಪದಿಂದ ಅಂತ ಫಾಸ್ಟಾಗಿ ಮೇಲಕ್ಕೆ ಆರಾಧ್ಯಾಳನ್ನು ಅಲ್ಲಿಂದ ಅಂತ ಅಣಕಿಸ್ತಾ ಶಾರ್ಪ್ ಹತ್ರ ಒಳಗಾಗಿ ನಾವು ಅಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಲ್ಲಿಂದ ಓಟ್ ಹಾಕಿತ್ಲು ಕಾವ್ಯ. ಮರುದಿನ ಬ್ರೇಕ್ಫಾಸ್ಟ್ ಮಾಡ್ತಿರೋ ಟೈಮ್ನಲ್ಲಿ ಎದುರಿಗಿರೋ ಅಧಿರಾಜ್ನ ನೋಡ್ತಾ, ನಾನಿವತ್ತು ಫ್ರೆಂಡ್ಸ್ ಜೊತೆ ಹೊರಗೆ ಹೋಗ್ತಾ ಇದ್ದೀನಿ, ನೈಟಿಗೆ ಬರ್ತೀನಿ ಅಂತ ಇನ್ಫಾರ್ಮೇಷನ್ ನೀಡಿದ್ಲು. ಆ ಮಾತಿಗೆ ಸೀರಿಯಸ್ ಆಗಿ ಬದಲಾದ ಅಧಿರಾಜ್ ಕಡೆ ಭಯದಿಂದ ನೋಡ್ತಾ, ನೈಟ್ ಡಿನ್ನರ್ ಪ್ರಿಪೇರ್ ಮಾಡ್ತೀನಿ ಮೇಡಮ್ ಅಂತ ಹೇಳಿದ್ಲು ಸಾವಿತ್ರಿ. ನೋ, ಅಗತ್ಯ ಇದ್ದರೆ ನಾನು ಕಾಲ್ ಮಾಡ್ತೀನಿ ಅಂತ ಹೇಳಿದ ಆರಾಧ್ಯ ಕಡೆ ನಿಸ್ಸಹಾಯಕವಾಗಿ ನೋಡ್ತಾ ಓಕೆ ಮೇಡಮ್ ಅಂತ ಉತ್ತರಿಸಿದ್ಲು. ಆದರೆ ಇದೆಲ್ಲ ಅಬ್ಸರ್ವ್ ಮಾಡ್ತಿದ್ದ ಸುಮಿತ್ ಮಾತ್ರ ಅಧಿರಾಜ್ ಮುಖದಲ್ಲಿ ಬದಲಾದ ಎಕ್ಸ್ಪ್ರೆಷನ್ಸ್ ಗಮನಿಸಿ, ಹಾಗಾದರೆ ಮೇಡಮ್ ಅವರು ಇವತ್ತು ಪೂರ್ತಿ ಶಾಪಿಂಗ್ನಲ್ಲಿ ಬ್ಯುಸಿಯಾಗಿರ್ತಾರೆ ಅಂತ ತಿಳುವಳಿಕೆಯಿಂದ ಅಂದ. ಶಾಪಿಂಗಲ್ಲ ಸುಮಿತ್, ಫಿಲ್ಮ್ ಶೂಟಿಂಗ್ ಅಂತ ನಾರ್ಮಲ್ ಆಗಿ ಹೇಳಿದ್ಲು ಆರಾಧ್ಯ. ಹೌದಾ, ನಂಗೆ ತಿಳಿದಿರೋ ಮಟ್ಟಿಗೆ ನೀವು ಮೂವೀಸ್ ಇಷ್ಟ ಇರಲ್ಲ ಅಲ್ವಾ, ಅಂಥದ್ದು ಈಗ ಶೂಟಿಂಗಿಗೆ ಹೋಗ್ತಿದ್ದೀರಿ ಅಂದರೆ ಆ ಹೀರೋಯಿನ್ ಯಾರೋ ಅದೃಷ್ಟ ಮಾಡಿರಬೇಕು ಅಂತ ಅವಳಿಗೆ ಅನುಮಾನ ಬರೋದಂತ ಕೇಳ್ದ. ಇವಾಗಲೂ ಇಷ್ಟ ಇಲ್ಲ ಸುಮಿತ್, ಆದರೆ ನನ್ನ ಫ್ರೆಂಡ್ ಕಾವ್ಯಾಗಾಗಿ ಹೋಗ್ತಿದ್ದೀನಿ, ಹೀರೋಯಿನ್ ಶ್ರೀಲೀಲಾ ಅಂದರೆ ಅವಳಿಗೆ ತುಂಬ ಇಷ್ಟ ಅಂತ ನಗ್ತಾ ಹೇಳಿ ತಿನ್ನೋದು ಕಂಪ್ಲೀಟ್ ಆಗೋದ್ರಿಂದ ಬ್ಯಾಗ್ ತೊಗೊಂಡು ಅಲ್ಲಿಂದ ಹೊರಟೋದ್ಲು. ಅವಳು ತನ್ನೊಂದಿಗೆ ಒಂದೇ ಒಂದು ಮಾತು ಮಾತಾಡದೆ ಹಾಗೆ ನಿರ್ಲಕ್ಷ್ಯ ಮಾಡಿ ಹೊರಟೋಗೋದ್ರಿಂದ ಕೋಪ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗದೆ ಡೈನಿಂಗ್ ಟೇಬಲನ್ನು ಒಂದು ತಳ್ದ ಅಧಿರಾಜ್. ಅವನ ಕೋಪಕ್ಕೆ ಎದರಿ ದೂರ ಹೊರಟು ಹೋದರು ಸಾವಿತ್ರಿ ಮತ್ತು ಸುಮಿತ್. ಪ್ಯಾಲೇಸ್ನಿಂದ ಹೊರಟು ಆರಾಧ್ಯ ಸ್ವಲ್ಪ ಸಮಯದ ನಂತರ ಕಾವ್ಯಗಳೊಂದಿಗೆ ಸೇರಿ ಅಲ್ಲಿಗೆ ರೀಚ್ ಆದ ಆರಾಧ್ಯಗೆ ಆ ಬಣ್ಣದ ಪ್ರಪಂಚವೆಲ್ಲ ವಿಚಿತ್ರ ಅನ್ನಿಸ್ತು. ಗಂಡು ಹೆಣ್ಣು ಎಂಬ ವ್ಯತ್ಯಾಸ ಇಲ್ಲದ್ರೆ ಎಲ್ಲೂ ಫುಲ್ ಮೇಕಪ್ನಲ್ಲಿದ್ದಾರೆ. ಮನುಷ್ಯರು ಕೂಡ ತುಂಬ ಫಾಸ್ಟಾಗಿ ಹೇಗೆ ಬೇಕೋ ಆಗಿದ್ದಾರೆ. ಸಿನಿಮಾ ಪ್ರಪಂಚ ಮತ್ತಷ್ಟು ದಾರುಣವಾಗಿರುತ್ತೆ ಅಂತ ಆಶ್ಚರ್ಯದಿಂದ ನೋಡಿದ್ಲು. ಮತ್ತು ಮೂವಿ ಆ್ಯಕ್ಟರ್ಸ್ ಅಂದರೆ ಏನು ಅಂದ್ಕೊಂಡಿದ್ಯಾ, ದಿನ ಮುಖಕ್ಕಷ್ಟು ದಪ್ಪ ಮೇಕಪ್ ಹಚ್ಕೊಂಡ್ರೇ ಕ್ಯಾಮ್ರಾದಲ್ಲಿ ಕಾಣಿಸೋದು, ಒಂದು ವೇಳೆ ಅವರು ಮೇಕಪ್ ಇಲ್ಲದೆ ಬಂದರೆ ನಾವು ಅವ್ರನ್ನ ಗುರ್ತು ಹಿಡಿಯೋದಕ್ಕೂ ಆಗಲ್ಲ ಅಂತ ಹೇಳಿದ್ಲು ನಗ್ತಾ. ಇಷ್ಟರಲ್ಲಿ ಅಲ್ಲಿಗೆ ರೀಚ್ ಆದ ಶ್ರೀಲೀಲಾ ಹಾಗೆ ಕಾರ್ ಎಳಿತಾ ಅವರಿಬ್ಬರನ್ನ ನೋಡಿ, ಹಾಯ್ ಇಷ್ಟೆಲ್ಲ ಬಂದುಬಿಟ್ಟಿದ್ದೀರಾ, ಗ್ರೇಟ್, ಬನ್ನಿ ಒಳಗಡೆ ಬನ್ನಿ ಅಂತ ಅವರಿಬ್ಬರನ್ನ ಒಳಗಡೆ ಕರ್ಕೊಂಡು ಹೋಗಿ ತನ್ನ ಕೋಸ್ಟಾರ್ಸ್ಗೆ ಫ್ರೆಂಡ್ಸ್ ಅಂತ ಪರಿಚಯಿಸಿದ್ಲು. ಅವಳ ತನ್ನ ಫ್ರೆಂಡ್ಸ್ ಅಂತ ಪರಿಚಯಿಸ್ತಾಳೆ ಅಂತ ಊಹಿಸಿದ ಆರಾಧ್ಯ ಮತ್ತು ಕಾವ್ಯ ಆಶ್ಚರ್ಯಪಟ್ಟರು. ಅಷ್ಟರಲ್ಲಿ ಅಲ್ಲಿಗೆ ಆ ಮೂವಿಯಲ್ಲಿ ಥರ್ಡ್ ಲೀಡ್ ಹಾಗೆ ಆ್ಯಕ್ಟ್ ಮಾಡ್ತಿರೋ ಹೀರೋಯಿನ್ ಬರೋದ್ರಿಂದ ಅವರಿಬ್ಬರಿಗೂ ಅವಳನ್ನ ಪರಿಚಯಿಸಿದ್ಲು. ಅಷ್ಟರಲ್ಲೇ ಡೈರೆಕ್ಟರ್ ಕರೆಯೋದ್ರಿಂದ ನೀವಿಬ್ಬರು ಮಾತಾಡ್ತೀರಿ, ಒಂದು ಸ್ವಲ್ಪ ಸಮಯ ಬರ್ತೀನಿ ಅಂತ ಅಲ್ಲಿಂದ ಹೊರಟೋದ್ಲು. ಇವಳನ್ನ ಇಲ್ಲಿ ನೋಡಿದ್ದೀನಿ ಅಂತ ಸೀರಿಯಸ್ ಆಗಿ ಯೋಚಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಬೇರೆ ಹೀರೋಯಿನ್ನ ನೋಡಿ. ಅವಳನ್ನ ಅಬ್ಸರ್ವ್ ಮಾಡಿದ ಕಾವ್ಯ, ಏನಾಯ್ತು, ಯಾಕೆ ಇವತ್ತಿಂದ ಈ ಹುಡುಗಿನ ಡೀಪಾಗಿ ನೋಡ್ತಿದ್ಯಾ ಅಂತ ಕ್ವಶ್ಚನ್ ಮಾಡಿದ್ಲು. ಆ ಹುಡುಗಿನ ಎಲ್ಲೋ ನೋಡ್ದಾಗಿದೆಯಲ್ಲ, ಯೋಚಿಸ್ತಿದ್ದೀನಿ, ಯಾವುದೋ ಒಂದು ಮೂವಿ ಅಥವಾ ಪ್ರೋಗ್ರಾಮ್ನ ನೋಡಿರ್ತೀಯ ಬಿಡು ಅಂತ ಈಸಿಯಾಗಿ ಹೇಳಿದ ಕಾವ್ಯ ಕಡೆ ನೋಡ್ತಾ, ಇಲ್ಲವೇ ತುಂಬ ಥರದಿಂದ ನೋಡಿದ್ದೀನಿ ಅಂತ ಯೋಚಿಸ್ತಿದ್ದ ಆರಾಧ್ಯ ಬುಡಿಯಲ್ಲಿ ಸಡನ್ನಾಗಿ ಒಂದು ವಿಷಯ ಸ್ಟ್ರೈಕ್ ಆಯಿತು. ಆ ಹುಡುಗಿನ ಮದುವೆ ತಪ್ಪಿಸಿದ ಹೆಣ್ಮಗಳು ಅಂದರೆ ಇದೆಲ್ಲ ಅಧಿರಾಜ್ ಪ್ಲ್ಯಾನಾ ಅಂತಂದು ಕೊಡುತ್ತೆ ಶಾಕ್ ಕೊಡೋದಂತಾಯ್ತು ಆರಾಧ್ಯಗೆ. ಯಾಕೆ ಶಾಕ್ ಆಗ್ತಿದೆಯಾ ಅಂತ ಕಾವ್ಯ ಕಡೆ ಹುಚ್ಚು ನೋಟ ನೋಡ್ತಾ, ಈ ಹುಡುಗಿ ಮೂವಿ ಆರ್ಟಿಸ್ಟ್ ಅಂದರೆ ಇದೆಲ್ಲ ಅಧಿರಾಜ್ ಬೇಕಂತಾನೆ ಮಾಡಿದಾರಾ ಅಂತ ಆಶ್ಚರ್ಯದಿಂದ ಬಾಯಿ ತೆರೆದ್ಲು ಆರಾಧ್ಯ. ಏನಂತಿದೆಯೇ ಅಂತ ಗೊಂದಲದಿಂದ ನೋಡ್ತಿದ್ದ ಕಾವ್ಯಳೊಂದಿಗೆ, ನನ್ನ ಮದುವೆ ಬಂಧನದಲ್ಲಿ ಸೇರಿಸೋದಕ್ಕೆ ಅಧಿರಾಜ್ ಇಷ್ಟರ ಮಟ್ಟಿಗೆ ಇಳಿತಾರೆ ಅಂತ ನಾನು ನಿಜಕ್ಕೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಒಂದು ಫೇಕ್ ಮದುವೆ ಹೆಣ್ಣನ್ನು ಸೆಟಪ್ ಮಾಡಿ ನನ್ನ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಊಹಿಸಲಿಲ್ಲ. ಈ ಹುಡುಗಿ ಕೂಡ ನಟನೆಯಲ್ಲಿ ಜೀವಿಸಿದಾಳೆ. ಇದೆಲ್ಲ ತಿಳ್ಕೊಳ್ದೆ ಮುಂಚೆ ನೋಡ್ಕೊಳ್ದೆ ನನ್ನಷ್ಟಕ್ಕೆ ನಾನೇ ಬಂದು ಇವರು ಹೂಡಿದ ಹಳದಲ್ಲಿ ಸಿಕ್ಕಿಬಿದ್ದೆ. ನಿಜಕ್ಕೂ ಅಧಿರಾಜ್ ಅವ್ರಿಗೆ ಇದೆಲ್ಲ ಮಾಡಬೇಕಾದ ಅಗತ್ಯ ಏನಿದೆ? ಅವ್ರು ಬೇಕು ಅಂದರೆ ತುಂಬ ಜನ ಹುಡುಗಿಯರು ಕ್ಯೂ ನಿಲ್ತಾರೆ, ಅವರೆಲ್ಲರನ್ನು ಬಿಟ್ಟು ಥರ್ಡ್ ಗ್ರೇಡ್ ಹೀರೋಯಿನ್ ಕೂರಿಸ್ಬೇಕಾದ ಅಗತ್ಯ ಏನಿತ್ತು ಅಂತ ಅನುಮಾನ ವ್ಯಕ್ತಪಡಿಸಿದ್ಲು. ನಿನಗಿನ್ನೂ ಅರ್ಥ ಆಗಲಿಲ್ವಾ? ಮಣ್ಣು ಬೂಡದೆ ಟಾಪ್ ಹೀರೋಯಿನ್ ಆದರೆ ಎಲ್ಲರೂ ಗುರುತು ಹಿಡಿತಾರೆ, ಇನ್ನು ಫೇಮಸ್ ಆಗದ ಹೀರೋಯಿನ್ ಆದರೆ ಅಧಿರಾಜ್ ಅವ್ರಿಗೆ ಯಾವುದೇ ಪ್ರಾಬ್ಲಮ್ಸ್ ಇರಲ್ಲ. ಇವಾಗಲೂ ನಾವಿಲ್ಲಿ ನೋಡ್ದೆ ಕಂಡು ಹಿಡಿದ್ವು, ಇಲ್ಲದಿದ್ದರೆ ಎಂದಿಗೂ ತಿಳಿತಿರ್ಲಿಲ್ಲ ಅಲ್ವಾ ಅಂದ್ಲು. ಸುಮ್ಮನಿರೇ, ನಿನಗೆ ಈ ಮಧ್ಯೆ ಅತಿಯಾಗಿ ಆಲೋಚಿಸೋದು ಹೆಚ್ಚಾಗೋಗಿದೆ. ನೀನು ಆಗಿದ್ದಕ್ಕೆ ಅಧಿರಾಜ್ ಅವರು ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು, ಬೇರೆ ಯಾರಾದರೂ ಆಗಿದ್ದರೆ ಅಲ್ಲಿ ಸೀನ್ ಪೂರ್ತಿ ರಿವರ್ಸ್ ಆಗಿರ್ತಿತ್ತು ಅಂತ ಅಂದ್ಕೊಳ್ತಾ ಕ್ಯಾಶುಯಲ್ ಆಗಿ ಪಕ್ಕಕ್ಕೆ ನೋಡ್ತಿದ್ದ ಕಾವ್ಯ ತನ್ನ ಕಡೆ ಕೋಪದಿಂದ ನೋಡ್ತಿದ್ದ ಆರಾಧ್ಯನ ನೋಡಿ, ಇದೇನಪ್ಪ ದೇವರೇ ಸುಟ್ಟು ಹಾಕುವಂತ ನೋಡ್ತಿದ್ದಾಳೆ, ಈ ಗಂಡ ಹೆಂಡತಿ ಯಾರಿಗೂ ಅರ್ಥ ಆಗಲ್ಲ, ನನಗೆ ಯಾಕೆ ಬಂದು ಗಲಾಟೆ, ಬಾಯಿ ಮುಚ್ಕೊಂಡಿದ್ರೆ ಬೆಟರು ಅಂತ ಬಾಯಿಗೆ
ಸ್ಟಾಪ್ ಹಾಕ್ಕೊಂಡ್ಳು. ಆ ದಿನ ವೀಕೆಂಡ್ ಆಗಿದ್ರೂ ವರ್ಕ್ ಹೆಚ್ಚಾಗಿರೋದ್ರಿಂದ ದಿನವಿಡೀ ಆಫೀಸ್ನಲ್ಲಿ ಉಳಿದು ಹೋಗಿದ್ದ ಪ್ರತಾಪ್ ಸಾಯಂಕಾಲ ಕ್ಯಾಬಿನಿಂದ ಹೊರಗೆ ಬರೋಷ್ಟರಲ್ಲಿ ಡೋರ್ ಹತ್ರ ದರ್ಶನ ನೀಡಿದ ಅಧಿರಾಜ್. ಸರ್ ನೀವೇನಿಲ್ಲಿ ಅಂತ ಆಶ್ಚರ್ಯದಿಂದ ಕೇಳ್ತಾ ಒಳಗಡೆ ಬರೋದಕ್ಕೆ ದಾರಿ ಕೊಟ್ಟ ಪ್ರತಾಪ್. ನಾನು ನಿನ್ನೊಂದಿಗೆ ಮಾತಾಡೋದಕ್ಕೆ ಬಂದೆ ಅಂತ ನೇರವಾಗಿ ಅವನ ಕಡೆ ನೋಡ್ದ. ಅಯ್ಯೋ ಹೇಳಿದ್ರೆ ನಾನೇ ಬರ್ತಿದ್ದೆ ಅಲ್ವಾ ಸರ್, ಹೊಸದಾಗಿ ನೀವು ಬರೋದು ಏನಿದೆ, ನನ್ನಿಂದ ಏನಾದರೂ ತಪ್ಪು ನಡೆದಿದೆಯಾ ಸರ್ ಅಂತ ಕಂಗಾಲಾಗಿ ಕೇಳಿದ ಪ್ರತಾಪ್. ಯಾಕಂದರೆ ಇಲ್ಲಿವರೆಗೆ ಅಧಿರಾಜ್ ಒಂದೇ ಒಂದು ಕಾಲ್ ಮಾಡಿದ್ರೆ ಸಾಕು ಎಲ್ಲಿದ್ದರೂ ಅಲ್ಲಿ ಓಡೋಡಿ ಹೋಗೋದು ಮಾತ್ರ ತಿಳಿದಿದ್ದ ಪ್ರತಾಪ್ಗೆ ಊಹಿಸದ ರೀತಿಯಲ್ಲಿ ಸ್ವತಃ ತನಗಾಗಿ ಬಂದಿರೋದ್ರಿಂದ ಬೇರೆ 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 ಆಲೋಚನೆಗಳಿಂದ ಸುತ್ತುವರೆದೋದ ಆ ಕ್ಷಣ. ಡೋಂಟ್ ವರಿ, ನೀನೆಂಥ ತಪ್ಪು ಮಾಡಿಲ್ಲ, ಸ್ಟ್ರೈಟಾಗಿ ವಿಷಯಕ್ಕೆ ಬರ್ತಿದ್ದೀನಿ. ನಿನ್ನ ಎಕ್ಸ್ ವೈಫ್ ಶ್ರೀಲೀಲಾ ಇಲ್ಲಿಗೆ ಬಂದಿದ್ಲಾ ಅಂತ ನೇರವಾಗಿ ಕೇಳ್ದ ಅಧಿರಾಜ್. ಎಸ್ ಸರ್, 2 ಬಾರಿ ಬಂದಿದ್ದಾಳೆ ಅಂತ ಅವನು ಏನು ಮಾತಾಡಬೇಕು ಅಂದ್ಕೊಳ್ತಿದ್ದಾನೋ ಅರ್ಥ ಆಗದೆ ಗೊಂದಲದಿಂದ ನೋಡ್ದ ಪ್ರತಾಪ್. ಮತ್ತೆ ಏನು ಡಿಸೈಡ್ ಮಾಡ್ಕೊಂಡಿದ್ಯಾ, ಮತ್ತೆ ಮದುವೆ ಆಗ್ತೀಯಾ ನೀನು ಅಂತ ಕ್ವಶ್ಚನ್ ಮಾಡ್ದ ಅಧಿರಾಜ್. ಅಭಿಪ್ರಾಯಗಳು ಹೊಂದಿಲ್ಲ ಅಂತ ತಾನೇ ವಿಚ್ಛೇದನ ಪಡೆದದ್ದು, ಅಷ್ಟರಲ್ಲಾಗಲೇ ಮತ್ತೆ ಮದುವೆ ಆಗೋದ್ರಲ್ಲಿ ಅರ್ಥ ಏನಿದೆ ಅಂತ ನಿರ್ಲಿಪ್ತವಾಗಿ ಅಂದ ಪ್ರತಾಪ್. ಶ್ರೀಲೀಲಾಗೆ ತಾನು ಮಾಡಿದ ತಪ್ಪು ತಿಳ್ಕೊಳ್ಳೋದಕ್ಕೆ ಇನ್ನೊಂದು ಚಾನ್ಸ್ ಕೊಟ್ಟರೆ ಒಳ್ಳೆಯದು ಎಂಬುದು ನನ್ನ ಅಭಿಪ್ರಾಯ ಅಂತಂದ ಸ್ಥಿರವಾಗಿ ಅಧಿರಾಜ್. ನಿಜಕ್ಕೂ ನೀವು ಏನಂತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ ಸರ್ ಅಂತ ಆನ್ಸರ್ ಮಾಡ್ದ ಪ್ರತಾಪ್. ಲೈಫ್ ಎಲ್ರಿಗೂ ಸೆಕೆಂಡ್ ಚಾನ್ಸ್ ಕೊಡಲ್ಲ, ನಿನಗೆ ಬಂದಿದೆ, ಯೂಸ್ ಮಾಡ್ಕೋ. ಇವಾಗಲೇ ಲೀಲಾಳನ ಮೀಟ್ ಆಗು, ನಿನ್ನ ದೃಷ್ಟಿಯಲ್ಲಿ ಅವಳು ಏನಂತ ಹೇಳು, ನೀನೇನು ಅಂತ ಪ್ರೂವ್ ಮಾಡ್ಕೊ. ನಿನ್ನೊಂದಿಗೆ ಬೇಕು ಅಂದರೆ ನಾನು ಕೂಡ ಬರ್ತೀನಿ ನಡಿ ಅಂತ ಅವನೊಂದಿಗೆ ಸೇರಿ ಶೂಟಿಂಗ್ ಸ್ಪಾಟ್ಗೆ ಹೋದ ಅಧಿರಾಜ್ ವರ್ಮ. ಅಲ್ಲಿ ರೂಮ್ನಲ್ಲಿ ತುಂಬ ಜನ ಸೆಲೆಬ್ರಿಟಿಗಳೊಂದಿಗೆ ಹರಟೆ ಹೊಡಿತಿದ್ದ ಆರಾಧ್ಯಳನ್ನು ನೋಡಿ ಅಧಿರಾಜ್ ಪ್ಲ್ಯಾನ್ ಅರ್ಥವಾಗಿ ದಿಕ್ಕೆಟ್ಟಂತಾಯಿತು. ಅಮ್ಮ, ಈ ಆರಾಧ್ಯ ಮೇಡಮ್ಗೆ ಅಧಿರಾಜ್ ಸರ್ ನನ್ನನ್ನು ಇಲ್ಲಿಗೆ ಎಳ್ಕೊಂಡು ಬಂದಿದ್ದಾರೆ ಅಂತ ಶಾಕ್ನಿಂದ ಬಾಯಿ ಮುಚ್ಕೊಂಡ ಪ್ರತಾಪ್. ಆದರೆ ಕಾವ್ಯ, ಶ್ರೀಲೀಲಾ ಕೋಸ್ಟಾಸ್ ಜೊತೆ ಸೇರಿ ಅವ್ರು ಹೇಳ್ತಿದ್ದ ಆರಾಧ್ಯ ಸಡನ್ನಾಗಿ ತಮ್ಮ ಮುಂದೆ ನಿಂತಿರೋ 2 ವ್ಯಕ್ತಿಗಳನ್ನ ನೋಡಿ ಕಂಗಾಲಾಗಿ ಮೇಲೆ ಕೇಳ್ತಾ ಕಾವ್ಯ ಕೈಯಲ್ಲಿದ್ದ ಫೋನನ್ನು ಗಾಳಿಯಲ್ಲಿ ಬಿಸಾಡಿಬಿಟ್ಲು. ಅಯ್ಯೋ ನನ್ನ ಫೋನು ಹಾಗೆ ಬಿಸಾಡಿದ್ಯಾ ಏನೇ ಮೆಂಟಲ್ ಹುಡುಗಿ ಅಂತ ಅರಿಸ್ತಾ ತಲೆ ಎತ್ತಿ ನೋಡಿದ ಕಾವ್ಯ ಕೂಡ ಅಲ್ಲಿದ್ದ ಅಧಿರಾಜ್ ಅವ್ರನ್ನ ನೋಡಿ ಶಾಕ್ನಿಂದ ನಿಂತು ಹೋದ್ಲು. ಅದೇ ಸಮಯದಲ್ಲಿ ಆ ರೂಮ್ನಲ್ಲಿದ್ದೆಲ್ಲರೂ ಅಧಿರಾಜ್ನ ನೋಡಿ ಹಾಯ್ ಗ್ರೇಟ್ ಅಧಿರಾಜ್ ಅವರು ನಿಜಕ್ಕೂ ಇಲ್ಲಿಗೆ ಬರೋದೇನಿದೆ, ಯಾರಿಗಾಗಿ ಅದು ತಮ್ಮಲ್ಲಿ ತಾವು ಗುಸುಗುಸು ಮಾತಾಡ್ಕೊಳ್ತಾ ಆಶ್ಚರ್ಯಪಡ್ತಿದ್ದಾರೆ. ಒಬ್ಬರ ಮುಖ ಒಬ್ಬರು ನೋಡ್ಕೊಳ್ತಾ ಶಾಕ್ನಿಂದ ಬಾಯಿ ತೆರೆದು ಎಲ್ಲರೂ ತಮ್ಮ ಕಡೆ ಆಶ್ಚರ್ಯದಿಂದ ನೋಡ್ತಾ ಇರೋದ್ರಿಂದ ಎಲ್ಲರೂ ನಿಮ್ಮ ವರ್ಕ್ಸ್ ಮಾಡ್ಕೊಳ್ಳಿ, ನಮ್ಮ ಕಡೆ ಯಾಕೆ ನೋಡ್ತಿದ್ದೀರಿ ಅಂತಂದ ಪ್ರತಾಪ್. ಅಧಿರಾಜ್ ಮಾತ್ರ ಆರಾಧ್ಯ ಕಡೆ ಡೀಪಾಗಿ ನೋಡ್ತಾ ನೇರವಾಗಿ ಹೋಗಿ ಅವಳ ಎದುರಿಗಿದ್ದ ಚೇರ್ನಲ್ಲಿ ಕಾಲು ಮೇಲೆ ಕಾಲು ಹಾಕ್ಕೊಂಡು ಕೂತ. ಅಷ್ಟರೊಳಗೆ ಚೇತರಿಸ್ಕೊಂಡು ಶ್ರೀಲೀಲಾ ರೆಸ್ಪೆಕ್ಟ್ಫುಲ್ಲಾಗಿ ಅವನ ಹತ್ರ ಹೋಗಿ ಹೆಲೋ AVS, ನೀವು ಇಲ್ಲಿಗೆ ಬರೋದು ನನ್ನ ಅದೃಷ್ಟ ಅಂತ ಭಾವಿಸ್ತೀನಿ. ಏನು ತಗೋತೀರಾ, ಟೀ, ಕಾಫಿ, ಜ್ಯೂಸ್ ಆರ್ ವೈನ್ ಅಂತ ಕೇಳಿದ್ಲು. ನೋ ಫಾರ್ಮ್ಯಾಲಿಟಿ ಅಂತ ಹೇಳಿದ ಅಧಿರಾಜ್ ಕಡೆ ಗೊಂದಲದಿಂದ ನೋಡ್ತಾ ಪ್ರತಾಪ್ ಪಕ್ಕದಲ್ಲಿ ಕೂತು ನಿಜಕ್ಕೂ ಇಲ್ಲಿ ಏನು ನಡೀತಿದೆ ಅಂತ ಪ್ರಶ್ನಾರ್ಥಕವಾಗಿ ನೋಡಿದ್ಲು ಶ್ರೀಲೀಲಾ. ಅವರು ತನಗೆ ಮಾತ್ರ ಸಂಬಂಧಿಸಿದ ಆಸ್ತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಬಂದಿದ್ದಾರೆ ಅಂತ ಹೇಳ್ದ ಪ್ರತಾಪ್. ನೀನು ಹೇಳಿದ್ದು ನಿನಗಾದರೂ ಅರ್ಥ ಆಯ್ತಾ ಅಂತ ಡೌಟ್ ಮುಖದಿಂದ ಹೇಳಿ ಶ್ರೀಲೀಲಾಗೆ ಅತ್ತ ನೋಡು ಅಂತ ತಲೆಯನ್ನು ಆರಾಧ್ಯ ಕಡೆ ತಿರುಗಿಸಿ ತೋರಿಸ್ತಾ ಪ್ರತಾಪ್. ಅಧಿರಾಜ್ ನೋಟ ಪೂರ್ತಿ ಆರಾಧ್ಯ ಮೇಲಿರೋದ್ರಿಂದ ಆಶ್ಚರ್ಯಪಟ್ಟು ನಿಜಾನಾ ಅಂತ ಪ್ರತಾಪ್ನನ್ನು ಕೇಳಿದ್ಲು. ನಿಜ ಎಂಬಂತೆ ಕಣ್ಣರಳಿಸಿದವನೊಂದಿಗೆ ನನಗೆ ನಿಜಕ್ಕೂ ನಂಬಿಕೆ ಬರ್ತಿಲ್ಲ, ಸರಿ ಅವರಿಗೆ ಪ್ರೈವಸಿ ಕೊಟ್ಟರೆ ಬೆಟರ್ ಅಂತ ಅಂದ್ಕೊಳ್ತಾ ತನ್ನ ಫ್ರೆಂಡ್ಸ್ ಎಲ್ಲರನ್ನ ಅಲ್ಲಿಂದ ಕರ್ಕೊಂಡು ಹೋಗಿ ಸ್ವಲ್ಪ ದೂರದಲ್ಲಿ ಕೂತಲು ಶ್ರೀಲೀಲಾ. ಇಷ್ಟರಲ್ಲಿ ಕಾವ್ಯ ಮೆಲ್ಲನೆ ಆರಾಧ್ಯ ಪಕ್ಕಕ್ಕೆ ಬಂದು ಅಧಿರಾಜ್ ಅವರು ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅಂತ ಕೇಳಿದ್ಲು. ನನಗೇನು ಗೊತ್ತು ಈ ಡೆವಿಲ್ ಇಲ್ಲಿಗೆ ಬರ್ತಾನೆ ಅಂತ ನಾನು ನಿಜಕ್ಕೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ನಂಗೆ ತಿಳಿದು ಶ್ರೀಲೀಲಾ ಅವನ್ನ ಇನ್ವೈಟ್ ಮಾಡಿಲ್ಲ, ಆದರೆ ಪ್ರತಾಪ್ನನ್ನು ಕರ್ಕೊಂಡು ಬಂದಿದ್ದಾನೆ ಅಂದರೆ ಯಾವುದೋ ಗಟ್ಟಿ ಪ್ಲ್ಯಾನೇ ಹಾಕಿದ್ದಾನೆ ಅಂತ ಅವನ ಕಡೆ ಕೋಪದಿಂದ ನೋಡ್ತಾ ಅಂದ್ಲು ಆರಾಧ್ಯ. ಆ ಇಬ್ಬರು ಅಧಿರಾಜ್ನನ್ನು ನೋಡ್ತಾ ತಮ್ಮಲ್ಲಿ ತಾವು ಕಿವಿ ಕಚ್ಕೊಳ್ತಿರೋ ಟೈಮ್ನಲ್ಲೇ ಒಬ್ಬ ಹೀರೋಯಿನ್ ಬಂದು ಹಲೋ AVS ಸರ್, ನಾನು ನಿಮಗೆ ದೊಡ್ಡ ಫ್ಯಾನ್, ಯಾವಾಗಲಿಂದನೋ ನಾನು ನಿಮ್ಮನ್ನು ಭೇಟಿ ಆಗಬೇಕು ಅಂತ ಅಂದ್ಕೊಂಡಿದ್ದೆ, ಸ್ವಲ್ಪ ಸಮಯದಲ್ಲಿ ಕೂತ್ಕೊಳ್ಬೋದಾ ಅಂತ ಮಾತನಾಡತ್ಲೆ ತನ್ನ ಕೈಯಲ್ಲಿದ್ದ ವೈನ್ ಗ್ಲಾಸನ್ನು ಅಧಿರಾಜ್ಗೆ ಆಫರ್ ಮಾಡಿದ್ಲು. ಯುವ ವಿಶ್ ಅನ್ನತ್ತೆ ಅವಳ ಕೈಯಿಂದ ಗ್ಲಾಸ್ ತೊಗೊಂಡು ಸ್ಟೈಲಾಗಿ ಅತ್ತ ಇತ್ತ ತಿರುಗಿಸ್ತಾ ಆರಾಧ್ಯ ಕಡೆ ಓರೆಯಾಗಿ ನೋಡ್ತಾ ಆ ಹುಡುಗಿಯೊಂದಿಗೆ ಹರಟೆಗೆ ಬಿದ್ದ. ಆ ಹುಡುಗಿ ಮಧ್ಯ ಮಧ್ಯದಲ್ಲಿ ಅಧಿರಾಜ್ ಹೆಗಲ ಮೇಲೆ ಕೈ ಇಟ್ಟು ಅವನ ಕಣ್ಣುಗಳಲ್ಲಿ ನೋಡ್ತಾ ಏನೇನೋ ಮಾತಾಡೋದನ್ನು ನೋಡಿದ ಆರಾಧ್ಯಗೆ ಹೊಟ್ಟೆಯಲ್ಲಿ ಉರಿ ಶುರುವಾಯಿತು. ಎಷ್ಟೇ ಬೇಡ ಅಂತ ಕಂಟ್ರೋಲ್ ಮಾಡ್ಕೊಳ್ತಿದ್ರು ಅವಳ ಕಣ್ಣುಗಳು ಅಧಿರಾಜ್ ಕಡೆ ನೋಡ್ತಿರೋದ್ರಿಂದ ಅಸಹನೆಯಿಂದ ಒಳಗೊಳಗೆ ಉರಿತಾ ಈ ಡ್ರ್ಯಾಗನ್ ಬೇಕಂತಾನೆ ಇಲ್ಲಿ ಸೀನ್ ಕ್ರಿಯೇಟ್ ಮಾಡ್ತಿದ್ದಾನೆ,
ಆ ಹುಡುಗಿ ಮುಖದೊಳು ನೋಡು, ಪ್ರಪಂಚದಲ್ಲಿ ಹುಡುಗರೇ ಇಲ್ಲದೇ ಇರೋ ಹಾಗೆ ಹೇಗೆ ಅಧಿರಾಜ್ ಮೇಲೆ ಬಿದ್ದು ಹೋಗ್ತಿದ್ದಾಳೆ ನೋಡು, ಕಳ್ಳಮುಖದವಳು. ಅವಳಿಗಾದರೂ ನಾಚಿಕೆ ಇಲ್ಲ. ಆ ಮಾನ್ಸ್ಟರ್ ಏನಾಗಿದೆ, ಹೆಂಡತಿನ ಎದುರಿಗಿಟ್ಕೊಂಡು ಕೆಲಸಕ್ಕೆ ಬಾರದವಳೊಂದಿಗೆ ಆಟ ಹೊಡಿತಿದ್ದಾನೆ ಅಂತ ಕೋಪದಿಂದ ಹಲ್ಲು ಕಳೆದ್ಲು ಆರಾಧ್ಯ. ಆ ಹುಡುಗಿ ಹೇಳೋ ಅಂಥದ್ದನ್ನೆಲ್ಲ ಕೇಳುತ್ತಲೇ ಆರಾಧ್ಯ ಮೇಲೆ ಒಂದು ಕಣ್ಣಿಟ್ಟಿದ್ದ ಅಧಿರಾಜ್ ಅವಳ ಮುಖದಲ್ಲಿ ಬದಲಾಗ್ತಿರೋ ಎಕ್ಸ್ಪ್ರೆಷನ್ಸ್ಗೆ ಒಳಗೊಳಗೆ ನಗ್ತಾ ಈ ಡೋಸ್ ಸಾಲದು, ಇನ್ನೂ ಸ್ವಲ್ಪ ಹೆಚ್ಚಿಸ್ಬೇಕಂತ ಅಂದ್ಕೊಳ್ತಿರುವಾಗ ಅದೇ ಕರೆಕ್ಟಾಗಿ ಅಲ್ಲಿಗೆ ಒಬ್ಬ ಹೀರೋ ಬಂದ. ಅವನು ಬರ್ತಿದ್ದಂತೆ ಆರಾಧ್ಯ ಸೌಂದರ್ಯವನ್ನು ನೋಡಿ ಫಿದಾ ಆಗ್ತಾ, ಹಾಯ್ ಬ್ಯೂಟಿಫುಲ್, ನನ್ನೊಂದಿಗೆ ಡೇಟಿಗೆ ಬರ್ತೀಯಾ, ನಿನಗೆ ಸ್ವರ್ಗ ತೋರಿಸ್ತೀನಿ ಅಂತ ಕಣ್ಣು ಹೊಡೆದ. ಆದರೆ ಆರಾಧ್ಯ ದೃಷ್ಟಿ ಪೂರ್ತಿ ಅಧಿರಾಜ್ ಮೇಲೆ ಇರೋದ್ರಿಂದ ಆ ಹೀರೋ ಹೇಳಿದ ಮಾತುಗಳು ಸರಿಯಾಗಿ ಕೇಳಿಸ್ದೆ ನನಗಿವಾಗ ಡೇಟ್ಗೆ ಹೋಗೋ ಮೂಡಿಲ್ಲ ಅಂತ ಜವಾಬು ನೀಡಿದ್ಲು. ಆದರೆ ಅಲ್ಲೇ ಇದ್ದ ಅಧಿರಾಜ್ಗೆ ಆ ಹೀರೋ ಮಾತುಗಳ ಅರ್ಥ ತಿಳಿಯೋದ್ರಿಂದ ಕೋಪದಿಂದ ಕೈ ಬಿಗಿದು ಕೆಂಪಾದ ಕಣ್ಣುಗಳಿಂದ ಅವನ ಕಡೆ ನೋಡ್ತಾ ನಿಂತು ಹೋದ. ಅವನು ಅಂದ ಸ್ವರ್ಗ ಏನಂತ ಆರಾಧ್ಯ ಮಣ್ಣು ಬುರುಡೆಗೆ ಅರ್ಥ ಆಗದಿದ್ರು ಅಲ್ಲಿದ್ದ ತುಂಬ ಜನರಿಗೆ ಅರ್ಥ ಆಗಿ ಅಲ್ಲಿ ಅವನ ಕಡೆ ಆಶ್ಚರ್ಯದಿಂದ ನೋಡಿದ್ರು. ಅವರಿಗಿಂತ ಸ್ವಲ್ಪ ದೂರದಲ್ಲಿದ್ದ ಪ್ರತಾಪ ಆ ಮಾತು ಕೇಳಿದ ತಕ್ಷಣ ಕಂಗಾಲಾಗಿ ಶ್ರೀಲೀಲಾ ಕಡೆ ನೋಡಿ ಏನಾದರೂ ಒಂದು ಮಾಡು ಅನ್ನೋ ಥರ ನೋಡ್ದ. ಅಷ್ಟರಲ್ಲಿ ಅಧಿರಾಜ್ ಕಣ್ಣುಗಳಲ್ಲಿ ಕೋಪ ನೋಡಿದ ಶ್ರೀಲೀಲಾ ಕಂಗಾಲಾಗಿ ಅವನ ಹತ್ರ ಹೋಗಿ, ನಿನಗೇನಾದರೂ ಹುಚ್ಚ, ನಿಜಕ್ಕೂ ಯಾರೊಂದಿಗೆ ಏನು ಮಾತಾಡ್ತಿದ್ಯಾ ತಿಳಿತಿದ್ಯಾ, ನನ್ನ ಜೊತೆ ಬಾ ನನ್ನ ಕಂಗಾಲಾಗಿ ಅವನ ಪಕ್ಕ ಕೆಳ್ಕೊಂಡು ಹೋಗೋದಕ್ಕೆ ಪ್ರಯತ್ನಿಸಿದ್ಲು. ಬಿಡು ಲೀಲಾ, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅಂತ ಕಿರಿಕಿರಿಯಿಂದ ಕೇಳ್ತಾ ತನ್ನ ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ಳೋದಕ್ಕೆ ನೋಡ್ದ. ಆ ಹೀರೋ, ಶಟ್ ಅಪ್ ಇಡಿಯಟ್, ನಿನ್ನ ಕೆರಿಯರ್ ಇವಾಗಲೇ ಎಂಡಾಗಿ ಹೋಗ್ಬೇಕು ಅಂದ್ಕೊಂಡ್ರೆ ಹೋಗಿ ಆ ಹುಡುಗಿಯೊಂದಿಗೆ ಇಷ್ಟ ಬಂದಾಗ ಮಾಡು ಅಂತ ಕೋಪದಿಂದ ಅಂದ್ಲು ಲೀಲಾ. ಓಯ್, ನಿನಗೇನಾಗಿದೆ, ಯಾಕೆ ಇಷ್ಟೊಂದು ಕಂಗಾಲಾಗ್ತಿದ್ಯಾ, ಈ ಫೀಲ್ಡ್ನಲ್ಲಿ ಇವೆಲ್ಲ ತುಂಬ ಕಾಮನ್, ಆ ವಿಷಯ ನಿನಗೂ ಗೊತ್ತು ತಾನೆ, ಯಾಕೆ ಇಷ್ಟೊಂದು ಸೀನ್ ಕ್ರಿಯೇಟ್ ಮಾಡ್ತಿದ್ಯಾ. ಆ ಹುಡುಗಿ ತುಂಬ ಹಾಟ್ ಆಗಿದ್ದಾಳೆ, ನಾನು ಅವಳನ್ನ ಟೇಸ್ಟ್ ಮಾಡಬೇಕಂತ ಆರಾಧ್ಯ ಕಡೆ ಯಾವುದೋ ಥರ ನೋಡ್ತಾ ಅಂದ ಆ ಹೀರೋ. ಏ ಇಡಿಯಟ್, ಆ ಹುಡುಗಿ ಎದುರುಗಡೆ ಯಾರಿದ್ದಾರೋ ನೋಡಿ ಮಾತಾಡು ಅಂತ ಕಿರಿಕಿರಿಯಿಂದ ಅಂದ. ಲೀಲಾಳ ಬಿಹೇವಿಯರ್ಗೆ ಕೋಪ ಬರ್ತಿದ್ರು ತಡ್ಕೊಂಡು ನೋಡಿದ ಹೀರೋಗೆ ಅಧಿರಾಜ್ ಕಾಣಿಸ್ತಾ. ಒಮ್ಮೆಲೆ ಗುಂಡಿಗೆ ನಿಂತು ಹೋದಷ್ಟು ಕೆಲಸ ಆಯಿತು. ದೇವರೇ, ಇಲ್ಲಿ ಇವನೇನು ಮಾಡ್ತಿದ್ದಾನೆ ಅಂತ ಹೀರೋ ಟೆನ್ಷನಾಗಿ ನೋಡ್ತಿರೋ ಟೈಮ್ನಲ್ಲೇ ಅಧಿರಾಜ್ ಪಕ್ಕದಲ್ಲಿದ್ದ ಹೀರೋಯಿನ್ ಒಮ್ಮೆಲೆ ಅವನ ಕೆನ್ನೆ ಮೇಲೆ ಮುತ್ತಿಟ್ಲು. ಆ ಊಹಿಸಿದ ಸಿಚುಯೇಷನ್ಗೆಲ್ಲರೂ ಶಾಕ್ ಆದರೆ ಆರಾಧ್ಯ ಕಣ್ಣುಗಳು ಕೋಪದಿಂದ ಕೆಂಪಗಾದವು. ಅಧಿರಾಜ್ ಕಡೆ ಕೋಪದಿಂದ ಸುಟ್ಟು ಹಾಕುವಂತ ನೋಡ್ತಾ ಅಲ್ಲಿಂದ ಚುರುಕಾಗಿ ಹೆಜ್ಜೆ ಹಾಕ್ತಾ ಹೊರಗೆ ಹೊರಟೋದ್ಲು. ಅವಳು ಹಾಗೆ ಹೋಗುತ್ತಲೇ ಅಧಿರಾಜ್ ದೃಷ್ಟಿ ಆ ಹೀರೋ ಮೇಲೆ ಶಿಫ್ಟ್ ಆಯಿತು. ಅದನ್ನು ಗಮನಿಸಿದ ಹೀರೋನ ಹೊಟ್ಟೆಯಲ್ಲಿ ನಡುಕ ಹುಟ್ಟಿದ್ರು ಹೊರಗಡೆ ಧೈರ್ಯವಾಗಿ ನಟಿಸ್ತಾ ಅಲ್ಲೇ ನಿಂತ್ಕೊಂಡ. ಸರಿಯಾಗಿ ಆವಾಗಲೇ ಮೊಬೈಲ್ ರಿಂಗ್ ಆಗೋದ್ರಿಂದ ಅಟೆಂಡ್ ಮಾಡಿದ ಅಧಿರಾಜ್ ಆ ಕಡೆ ಹೇಳಿದ ವಿಷಯ ಕೇಳಿ ಶಾಕ್ ಆಗ್ತಾ ಕಂಗಾಲಾಗಿ ಆ ರೂಮಿಂದ ಹೊರಗೆ ಹೆಜ್ಜೆ ಇಟ್ಟ. ಅಲ್ಲಿವರೆಗೆ ಅವನ ಕೈಯಲ್ಲಿ ತನ್ನ ಸಿಚುಯೇಷನ್ ಏನಾಗುತ್ತೋ ಅಂತ ಭಯವಾಗಿ ನಿಂತಿದ್ದ ಹೀರೋ ರಿಲ್ಯಾಕ್ಸ್ ಆಗ್ತಾ ಇದು ತುಂಬ ಉಸಿರು ತೆಗೆದುಕೊಂಡ. ವಾಶ್ರೂಮ್ ಹತ್ರ ಆರಾಧ್ಯಳ ಮೇಲೆ ಅಟ್ಯಾಕ್. ಇದು ಹೀಗಿರಲಾಗಿ ರೂಮ್ನಿಂದ ಹೊರಗೆ ಬಂದು ಆರಾಧ್ಯ ಕಿರಿಕಿರಿ ಆಗಿದ್ದರಿಂದ ವಾಶ್ರೂಮ್ಗೆ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದಳು. ಆವಾಗಲೇ ಒಬ್ಬ ಕುಡುಕ ಅವಳನ್ನ ಒಂದು ಕೈಯಿಂದ ಹಿಂದಿನಿಂದ ಇಟ್ಕೊಂಡು ಇನ್ನೊಂದು ಕೈಯಿಂದ ಕತ್ತಿಯನ್ನು ಅವಳ ಕುತ್ತಿಗೆ ಮೇಲಿಟ್ಟು, ಕದರಾಡಿದ್ರೆ ನಿನ್ನ ಗಂಟ್ಲು ಕತ್ತರಿಸ್ಬಿಡ್ತೀನಿ ಅಂತ ವಾರ್ನಿಂಗ್ ನೀಡ್ದ. ಆ ಊಹಿಸಿದ ಸಿಚುಯೇಷನ್ಗೆ ಶಾಕ್ ಆದ ಆರಾಧ್ಯ ಕುತ್ತಿಗೆ ಮೇಲಿರೋ ಕತ್ತಿಗೆ ಹೆದರಿ ಹೋಗ್ತಾ ಹೆಲ್ಪ್ ಹೆಲ್ಪ್ ಅಂತ ಗಟ್ಟಿಯಾಗಿ ಕಿರ್ಚಿದ್ಲು. ಅಷ್ಟರಲ್ಲಿ ಆರಾಧ್ಯ ಹೊರಗೆ ಬಂದಾಗಿನಿಂದ ಅವಳನ್ನೇ ಅಬ್ಸರ್ವ್ ಮಾಡ್ತಿದ್ದ ದಾಸ್ ಆ ಸಿಚುಯೇಷನ್ ಶಾಕ್ ಆಗ್ತಾ, ಮೇಡಮ್ ಅವ್ರನ್ನ ಮರ್ಯಾದೆಯಿಂದ ಬಿಟ್ಬಿಡು, ಇಲ್ದಿದ್ರೆ ನಿನಗಿದೆ ಭೂಮಿ ಮೇಲೆ ಕೊನೆ ದಿನ ಆಗುತ್ತೆ ಅಂತ ವಾರ್ನಿಂಗ್ ನೀಡ್ದ. ಏಯ್, ಯಾರೋ ನೀನು, ನನ್ನ ಬೆದರಿಸ್ತೀಯಾ, ಹೆಚ್ಚಿಗೆ ಮಾತಾಡಿದ್ರೆ ಈ ಹುಡುಗಿ ಕುತ್ತಿಗೆ ಮೇಲೆ ಕತ್ತಿಯ ಗಾಯ ಆಗಿರುತ್ತೆ ಅಂತ ಗಟ್ಟಿಯಾಗಿ ತೊದಲ್ತಾ ಅರ್ಚ್ತಾ ಆರಾಧ್ಯಳನ್ನು ಇನ್ನೂ ಗಟ್ಟಿಯಾಗಿ ಹಿಡ್ಕೊಂಡ. ಅಷ್ಟರಲ್ಲೇ ಆವಾಗಲೇ ಅಲ್ಲಿಗೆ ಓಡೋಡಿ ಬಂದ ಅಧಿರಾಜ್ಗೆ ಕುಡುಕನ ಕೈಯಲ್ಲಿ ಸಿಕ್ಕಾಕೊಂಡಿರೋ ಆರಾಧ್ಯಳನ್ನ ನೋಡುತ್ತಲೇ ಗುಂಡಿಗೆ ನಿಂತು ಹೋದಂಗೆ ಆಯಿತು. ಅವನ್ನ ನೋಡಿ ಫಾಸ್ಟಾಗಿ ಮುಂದಕ್ಕೆ ಬಂದ ದಾಸ್ ಮೇಡಮ್ ವಾಶ್ರೂಮಿಂದ ಹೊರಗೆ ಬರ್ತಿದ್ದಂತೆ ಅವನು ಅಟ್ಯಾಕ್ ಮಾಡ್ದ. ಇದೆಲ್ಲ ಕಣ್ಣು ಮುಚ್ಚಿ ಬಿಡೋಷ್ಟು ನಡೆದು ಹೋಗಿದ್ದರಿಂದ ನಾನು ಪ್ರೊಟೆಕ್ಟ್ ಮಾಡೋದಕ್ಕಾಗಲಿಲ್ಲ ಸರ್ ಅಂತ ತಲೆ ತಗ್ಗಿಸ್ದ. ಆವಾಗಲೇ ಅವನ್ನ ನೋಡಿದ ಆರಾಧ್ಯ ಇಷ್ಟರವರೆಗೂ ನೋಡಿದ ಸಿಚುಯೇಷನ್ ಮರೆತು ಹೋಗಿ, ಡೆವಿಲ್, ನನ್ನ ಸೇವ್ ಮಾಡು, ನನಗಿವಾಗಲೇ ತೀರದ ಆಸೆಗಳೊಂದಿಗೆ ಸತ್ತು ಹೋದ್ರೆ ದೆವ್ವ ಆಗ್ಬಿಡ್ತೀನಿ, ನನಗೆ ದೆವ್ವಗಳಂದರೆ ಭಯ, ಪ್ಲೀಸ್ ಕಾಪಾಡು ಅಧಿರಾಜ್, ಪ್ಲೀಸ್ ಪ್ಲೀಸ್ ಅಂತ ಗಟ್ಟಿಯಾಗಿ ಕಿರ್ಚಿದ್ಲು. ಸಾಯೋದಕ್ಕೆ ಇಷ್ಟ ಇಲ್ಲ. ಆರಾಧ್ಯಳು ಕಿರ್ಚಾಕಿ ಇಟ್ಟಕ್ಕೆ ಇದೇನು ಹೀಗೆ ಕೂಡ ಕೇಳ್ತಾರಾ, ಇಂಥ ವಿಚಿತ್ರವಾದ ಮೇಡಮ್ ನಮ್ಮ ಸರ್ಗೆ ಎಲ್ಲಿ ಸಿಕ್ಕಿದ್ರೋ ಯಪ್ಪ ದೇವರೇ ಅಂತ ತಲೆ ಹಿಡ್ಕೊಂಡ ದಾಸ್. ಆದರೆ ಅವಳನ್ನ ಆ ಸಿಚುಯೇಷನ್ ನೋಡಿದ ಅಧಿರಾಜ್ ಕಂಗಾಲಾಗ್ಬೇಡ, ನನ್ನ ಪರ್ಮಿಷನ್ ಇಲ್ಲದೆ ನಿನ್ನ ಪ್ರಾಣ ತೆಗಿಯೋಷ್ಟು ಧೈರ್ಯ ಯಾರಿಗೂ ಇಲ್ಲ ಅಂತ ಆ್ಯಟಿಟ್ಯೂಡ್ ಆಗಂದ. ದೇವರೇ, ಇಲ್ಲೂ ಕೂಡ ನೀನು ಕೊಬ್ಬು ತೋರಿಸಿದ್ರೆ ನಿನಗೆ ನಿದ್ದೆ ಬರಲ್ವಾ, ನೀನು ಪರ್ಮಿಷನ್ ತೊಗೊಂಡ್ರೆ ಈ ಮುಟ್ಟಾಳ ನನ್ನ ಕೊಂದು ಹಾಕ್ಬೋದಾ ಅಂತ ಅಸಹನೆಯಿಂದ ಅರ್ಚಿದ್ಲು ಆರಾಧ್ಯ.